ರಾಜ್ಯದಲ್ಲಿ ನಾವು ಈಗಷ್ಟೇ ಹೇಳಿದ ಹಾಗೆ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗ್ತಾನೆ ಇದೆ. ಇನ್ನೊಂದು ಕಡೆಗೆ ಈ ಕುಕ್ಕಟೋದ್ಯಮವನ್ನೇ ನಂಬಿ ಜೀವನ ಸಾಗಿಸ್ತಾ ಇರುವಂತಹ ನಾನ್ ವೆಜ್ ಹೋಟೆಲ್ಗಳ ಮೇಲೂ ಕೂಡ ಇದು ನಿಧಾನಕ್ಕೆ ಎಫೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನ್ ವೆಜ್ ಹೋಟೆಲ್ ಕಡೆಗೆ ಜನ ಮುಖ ಮಾಡೋದನ್ನು ನಿಧಾನಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಇದರ ಪರಿಣಾಮ ಅವರಿಗೆ ಬಹಳ ಲಾಸ್ ಆರಂಭಿಕ ಹಂತದಲ್ಲೇ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಚಿತ್ರದುರ್ಗದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೊಡಗಿನಲ್ಲಿ ಹಕ್ಕಿ ಜ್ವರದ ಭೀತಿ, ಗ್ರಾಹಕರು ಇಲ್ಲದೆ ಹೋಟೆಲ್ ಮಾಲೀಕರು ಕಂಗಾಲು. ಹೌದು, ರಾಜ್ಯಾದ್ಯಂತ ಹಕ್ಕಿ ಜ್ವರದ ಭೀತಿ ಎಲ್ಲೆಡೆ ಕಾಡುತ್ತಿದೆ. ಚಿಕ್ಕಬಳ್ಳಾಪುರ, ಬಳ್ಳಾರಿ ಭಾಗದಲ್ಲಿ ಈಗಾಗಲೇ ಹಕ್ಕಿ ಜ್ವರ ಪತ್ತೆಯಾಗಿ ಕೋಳಿಗಳನ್ನು ಸಾಯಿಸಲಾಗುತ್ತಿದ್ದು, ರಾಜ್ಯದ ಕುಕ್ಕಟೋದ್ಯಮದ ಮಾಲೀಕರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತಿದೆ. ಈ ನಡುವೆ ಆಹಾರ ಪ್ರಿಯರು ರುಚಿಯಾದ ಚಿಕನ್ ಬಿರಿಯಾನಿ ತಿನ್ನಲು ದೂರದ ಸ್ಥಳಗಳಿಗೆ ಹೋಗಿ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಚಿಕನ್ ಬಿರಿಯಾನಿ ತಿನ್ನುತ್ತಿದ್ದ ಗ್ರಾಹಕರು ಇದೀಗ ಕಳೆದ ಒಂದು ವಾರದಿಂದ ಚಿಕನ್ ಬಿರಿಯಾನಿ ಹೋಟೆಲ್ಗಳತ್ತ ಮುಖ ಮಾಡದೇ ಇರುವುದು ಗೋಚರಿಸುತ್ತಿದೆ. ರಾಜ್ಯಾದ್ಯಂತ ಹಕ್ಕಿ ಜ್ವರದ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಒಂದಲ್ಲ ಒಂದು ರೀತಿಯ ಕುಕ್ಕಟೋದ್ಯಮ ವ್ಯಾಪಾರಸ್ಥರಿಗೆ ಒಂದು ರೀತಿ ಪರಿಣಾಮ ಬೀರಿದ್ರೆ, ಸೊ ಅದನ್ನೇ ನಂಬಿಕೊಂಡು ಕೆಲವಷ್ಟು ವ್ಯಾಪಾರ ಮಾಡುವಂಥ ಹೋಟೆಲ್ ಮಾಲೀಕರು ಕೂಡ ಒಂದು ರೀತಿ ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ಪಬ್ಲಿಕ್ ಟಿವಿ ಮಡಿಕೇರಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ಸರ್ಕಲ್ನಲ್ಲಿರ್ತಕ್ಕಂತಹ ಸ್ಟಾರ್ ದಮ್ ಬಿರಿಯಾನಿ ಹೋಟೆಲ್ ಬಳಿ ಇರ್ತಕ್ಕಂಥದ್ದು ನೀವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ದಿನನಿತ್ಯ ಇಲ್ಲಿ ಸಾಕಷ್ಟು ಜನರು ಕೂಡ ಅತ್ಯಂತ ಹೆಚ್ಚಾಗಿ ಈ ಬಿರಿಯಾನಿ ಅಂಗಡಿಗೆ ಮುಗಿ ಬೀಳ್ತಾ ಇದ್ರು. ಇಲ್ಲಿ ಬಂದು ಆ ಬಿರಿಯಾನಿಯನ್ನು ಕೂಡ ತೆಗೆದುಕೊಳ್ಳಕ್ಕೆ ಬರ್ತಾ ಇದ್ರು. ಆದರೆ ಕಳೆದ ಒಂದು ವಾರದಿಂದ ಏನು ಹಕ್ಕಿ ಜ್ವರ ಎಲ್ಲಿ ಕಾಣಿಸ್ಕೊಳ್ತೋ ಅದಾದ ನಂತರ ಸಾಕಷ್ಟು ಹೋಟೆಲ್ ಮಾಲೀಕರಿಗೆ ಒಂದು ರೀತಿ ವ್ಯತಿರಿಕ್ತ ಪರಿಣಾಮ ಕೂಡ ಬೀರಿರ್ತಕ್ಕಂಥದ್ದು. ಗ್ರಾಹಕರೇ ಇಲ್ಲದೆ ಈ ಒಳಗೆ ಬಂದು ನೋಡಿದ್ರೆ ಬಹುಶಃ ಎಲ್ಲವೂ ಕೂಡ ಖಾಲಿಯಾಗಿರ್ತಕ್ಕಂಥ ದೃಶ್ಯಾವಳಿಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಆ ರೀತಿ ಹಕ್ಕಿ ಜ್ವರದ ಭೀತಿ ಕೊಡಗಿನಲ್ಲಿ, ಅಂದರೆ ಕೊಡಗಿನ ಬಹುತೇಕ ಕಡೆ ಇಲ್ಲದೆ ಇದ್ರೂ ಸಹ ಕೆಲವೊಂದಷ್ಟು ಜನರು ಹಿಂದೇಟನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ಮೊದಲಿನಾಗೆ ಅಷ್ಟಿಲ್ಲ, ಬಿಸ್ನೆಸ್ ಡಲ್ ಇದೆ. ಜನವರಿ ಫೆಬ್ರವರಿಯಲ್ಲಿ ಡಲ್ ಇದೆ. ಅದು ವರ್ಷ ಡಲ್ ಇರ್ತದೆ. ಗ್ರಾಹಕರು ಕಮ್ಮಿ ಇದ್ದಾರೆ, ಟೂರಿಸ್ಟ್ಗಳೆಲ್ಲ ತುಂಬ ಕಡಿಮೆ ಇದ್ದಾರೆ. ಜನವರಿ ಫೆಬ್ರವರಿ ಕಮ್ಮಿ ಬರೋದು ಈ ಕಡೆಗೆ. ಹಾಗೆ ಬಿಸ್ನೆಸ್ ಸ್ವಲ್ಪ ಡಲ್ ಇದೆ. ಹಕ್ಕಿ ಜ್ವರ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬೇಯಿಸಿ ತಿಂದರೆ ಏನು ಅದರಿಂದ ಎಫೆಕ್ಟ್ ಏನಿಲ್ಲ, ತಿಂದರೆ ಏನು ಇದಿಲ್ಲ ಅಂಥೇಳಿ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಹಕ್ಕಿ ಜ್ವರ ಪತ್ತೆಯಾಗಿಲ್ಲದೇ ಇದ್ರೂ ಪಶುಪಾಲನಾ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಕೊಡಗು ಕೇರಳ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿದೆ. ಕೇರಳ ಗಡಿಯನ್ನ ಹೊಂದಿಕೊಂಡು ಇರುವ ಕೊಡಗಿನ ಮಾಕುಟ್ಟ, ಕುಟ್ಟಾಕರಿಕೆ ಭಾಗದಲ್ಲಿ ಈಗಾಗಲೇ ಚೆಕ್ ಪೋಸ್ಟ್ಗಳನ್ನು ಸ್ಥಾಪನೆ ಮಾಡಿ ಕೇರಳದಿಂದ ಕೊಡಗಿನತ್ತ ಬರುವ ಫಾರಂ ಕೋಳಿ, ಬಾತುಕೋಳಿ ಜಿಲ್ಲೆಗೆ ಎಂಟ್ರಿ ಕೊಡುವ ವೇಳೆಯಲ್ಲಿ ತಪಾಸಣೆ ಮಾಡಲು ಮುಂದಾಗಿದೆ. ಅಲ್ಲದೆ ಜಿಲ್ಲೆಯ ಕೋಳಿ ಫಾರಂ 8ರಿಂದ 9 ಇದೆ. ಈ ಫಾರಂಗಳಲ್ಲಿ ಕೋಳಿಗಳು ಅಸಹಜವಾಗಿ ಸಾವುಗಳು ಕಂಡುಬಂದರೆ ತಕ್ಷಣವೇ ಇಲಾಖೆಗೆ ಮಾಹಿತಿ ನೀಡಲು ಸೂಚನೆ ನೀಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಆ ಥರ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ. ಆದರೂ ಸಹ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಕೇರಳ ಗಡಿ ಭಾಗಕ್ಕೆ ಹೊಂದಿಕೊಂಡಂಥ ಕುಟ್ಟ, ಪೆರಂಬಾಣಿ ಮತ್ತು ಕರಿಕೆ ಈ ಬಾರ್ಡರಲ್ಲಿ ಒಂದು ಹಕ್ಕಿ ಜ್ವರದ ಜಾಗೃತಿ ಬಗ್ಗೆ ಮತ್ತು ತಪಾಸಣೆ ಬಗ್ಗೆ ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಕೋಳಿ ಫಾರ್ಮ್ಗಳ ಸಂಖ್ಯೆ ಕಡಿಮೆ ಇದೆ. ಆದರೂ ಸಹ ಕೋಳಿ ಫಾರ್ಮ್ ಒಂದು 7ರಿಂದ 8 ಕೋಳಿ ಫಾರ್ಮಲ್ಲಿ ರೈತರಿಗೆ, ಕೋಳಿ ಸಾಕಾಣಿಕೆದಾರರಿಗೆ ಇದರ ಬಗ್ಗೆ ಏನಾದರೂ ಅಸಹಜ ಸಾವು, ಹೆಚ್ಚಿನ ಸಂಖ್ಯೆಯಲ್ಲಿ ಕೋಳಿಗಳು ಮರಣ ಹೊಂದಿದರೆ ಇಮಿಡಿಯೇಟ್ ಆಗಿ ತಕ್ಷಣವಾಗಿ ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸಲು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದೇವೆ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದು ಸಾವು ಅಂದರೆ ಕೋಳಿ ಮತ್ತು ಅಕ್ಕಿಗಳು ಸಾವುಗಳು ಸಂಭವಿಸಿರುವುದಿಲ್ಲ. ಸೊ ಏನೇನು ನಮ್ಮ ಸಿಬ್ಬಂದಿಗಳಿಗೆ ಏನು ಅಗತ್ಯ ಕ್ರಮ ವಹಿಸೋದಕ್ಕೆ ಸೂಚನೆಯನ್ನು ಕೂಡ ನಾವು ಈಗಾಗಲೇ ಇಶ್ಯೂ ಮಾಡಿದ್ದೀವಿ. ಯಾವುದಾದ್ರೂ ಅಸಹಜವಾಗಿ ಯಾವುದಾದ್ರೂ ಕೋಳಿಗಳು ಅಥವಾ ಅಕ್ಕಿಗಳು ಸಾವು ಸಂಭವಿಸಿದರೆ ಸಂಬಂಧಪಟ್ಟ ವೆಟರ್ನರಿ ಆಫೀಸರ್ಸ್ಗೆ ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಅಗತ್ಯ ಮಾಹಿತಿಯನ್ನು ನೀಡಬೇಕು. ಎಲ್ಲಿ ಈ ಒಂದು ಸಾವು ಸಂಭವಿಸಿದೆ ಆ ಸುತ್ತಮುತ್ತ ಪ್ರದೇಶದಲ್ಲಿ ಜ್ವರ, ಕೆಮ್ಮು ಅಥವಾ ಮೈಕೈ ನೋವು ಈ ಥರದ್ದೇನಾದರೂ ಸಿಂಪ್ಟಮ್ಸ್ ಇದ್ದರೆ ಅಗತ್ಯ ಕ್ರಮ ವಹಿಸೋಕ್ಕೆ ನೀವಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಚಿತ್ರದುರ್ಗದಲ್ಲೂ ಹಕ್ಕಿ ಜ್ವರದ ಭೀತಿ, ಕೋಳಿ ಫಾರಂಗಳಲ್ಲಿ ಹಕ್ಕಿ ಜ್ವರದ ಜಾಗೃತಿ. ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರ ದಿನದಿನಕ್ಕೂ ಮಿತಿಮೀರುತ್ತಿರುವ ಪರಿಣಾಮ ಆಂಧ್ರ ಗಡಿ ಭಾಗದಲ್ಲಿರುವ ಚಿತ್ರದುರ್ಗದಲ್ಲೂ ಹಕ್ಕಿ ಜ್ವರದ ಭೀತಿ ಶುರುವಾಗಿದೆ. ಹೀಗಾಗಿ ಕರ್ನಾಟಕ ಪೌಲ್ಟ್ರಿ ಫಾರಂನಲ್ಲಿ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಈ ವೇಳೆ ಕುಕ್ಕಟೋದ್ಯಮದ ಮೇಲಿನ ಎಫೆಕ್ಟ್ ತಗ್ಗಿಸಲು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು, ಜಿಲ್ಲೆಯ 337 ಪೌಲ್ಟ್ರಿ ಫಾರಂಗಳು, 307 ಮಾಂಸದ ಫಾರಂ ಹಾಗೂ 35 ಮೊಟ್ಟೆ
ಕೋಳಿ ಫಾರಂಗಳಿಗೆ ಭೇಟಿ ನೀಡಿ ಹಕ್ಕಿ ಜ್ವರದ ಜಾಗೃತಿ ಮೂಡಿಸುತ್ತಿದ್ದಾರೆ. ಈಗ ಏನಾಗಿದೆ, ಪಕ್ಕದ ಜಿಲ್ಲೆಯಲ್ಲಿ ಅದು ಕಾಣಿಸಿಕೊಂಡಿರೋದ್ರಿಂದ ಸಾಮಾನ್ಯವಾಗಿ ಸ್ಥಳೀಯ ಕೋಳಿ ಫಾರಂ ಮಾಲೀಕರಿಗೂ ಸಹ ಒಂದು ಭೀತಿ ಇರ್ತದೆ. ಆದರೆ ಖಂಡಿತ ಅದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ, ಒಟ್ಟು ನಮ್ಮಲ್ಲಿ 337 ಕೋಳಿ ಫಾರಂಗಳಿದೆ. ಅದರಲ್ಲಿ 302 ಮಾಂಸದ ಕೋಳಿ ಫಾರಂಗಳು ಹಾಗೂ 35 ಮೊಟ್ಟೆ ಕೋಳಿ ಫಾರಂಗಳಿದೆ. ನಾವು ಎಲ್ಲ ಕೋಳಿ ಫಾರಂ ಮಾಲೀಕರಿಗೂ ಸಹ ಆಗಲೇ ಇದ್ರ ಬಗ್ಗೆ ಭಯ ಭೀತಿ ಪಡಬಾರ್ದು ಅಂತ ಆಗಲೇ ಹೇಳಿದ್ದೀವಿ. ಹಾಗೆ ನಾವು ಸಹ ಆಂಧ್ರದಿಂದ, ಹೊರ ರಾಜ್ಯದಿಂದಾಗಲಿ ಅಥವಾ ಬಳ್ಳಾರಿ ಜಿಲ್ಲೆಯಿಂದಾಗಲಿ ಯಾವುದೇ ಕೋಳಿ ಅಥವಾ ಮೊಟ್ಟೆ ಅಥವಾ ಕೋಳಿ ಆಹಾರದ ಟ್ರಕ್ಗಳು ಬಂದರೆ ಅವುಗಳನ್ನು ಬಾರ್ಡ್ರಲ್ಲೇ ತಪಾಸಣಾ ಕೇಂದ್ರನ ತೆರೆದಿದ್ವಿ. ಅಲ್ಲಿ ಅವುಗಳನ್ನ ತಡೆಗಟ್ಟಿ ಅಲ್ಲಿ ಪರೀಕ್ಷಿಸಿ ಆನಂತರ ಅವನ್ನು ಒಳಗಡೆ ಬಿಡ್ತಾ ಇದ್ದೀವಿ. ಒಟ್ಟಾರೆ ಆಂಧ್ರ ಹಾಗೂ ಪಕ್ಕದ ಜಿಲ್ಲೆಯಾದ ಬಳ್ಳಾರಿಯಲ್ಲಿ ಹಕ್ಕಿ ಜ್ವರ ಮಿತಿ ಮೀರಿದೆ. ಹೀಗಾಗಿ ಅಲರ್ಟ್ ಆಗಿರುವ ಚಿತ್ರದುರ್ಗ ಜಿಲ್ಲಾಡಳಿತ ಹೊರ ರಾಜ್ಯದ ಕೋಳಿಗಳಿಗೆ ನಿಷೇಧ ಹೇರಿದೆ. ಕೋಟೆನಾಡಿನಲ್ಲಿ ಹಕ್ಕಿ ಜ್ವರ ಹರಡದಂತೆ ತಡೆಯಲು ಹಕ್ಕಿ ಜ್ವರ ಕುರಿತು ಪೌಲ್ಟ್ರಿ ಫಾರಂಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಮಡಿಕೇರಿಯಿಂದ ಮಲ್ಲಿಕಾರ್ಜುನ್, ಚಿತ್ರದುರ್ಗದಿಂದ ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ.